ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂಥದ್ದು. ಆದರೆ ಇವಾಗ ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ 11 ದಿನಗಳಿಂದನೂ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರಿ, 11 ದಿನ ಆಯಿತು, ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ, ವಾರಕ್ಕೊಂದು ಸರಿ ಕೊಡ್ತೀರಂತ ಹೇಳಿದ್ರಿ. ಅವರು ಕೃಷಿ ಕೆಲಸ ಮಾಡುವಂಥವ್ರು, ಅವತ್ತು ದುಡ್ದು ಅವತ್ತು ತಿನ್ನುವಂಥ ಬಡ ಕಾರ್ಮಿಕರು, ಯಾಕೆ ವೇತನ ವಿಳಂಬವಾಗ್ತಾ ಇದೆ ಅಂತ? ಇವತ್ತು ಉತ್ಖನನ ಕಾರ್ಯ ನಮ್ಮದು 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸಹಿತವಾಗಿ ಬಹಳಷ್ಟು ಅತ್ಯುತ್ತಮವಾಗಿ ನಡೀತಾ ಇದೆ. ಇವತ್ತು ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆ ನಿಯಮಾವಳಿಯಂತೆ ಪ್ರತಿದಿನ ನಾವು NREG ವೇತನ 370 ಪಾವತಿಸಲಾರದೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪಾವತಿಸ್ತೇವೆ. ನಿನ್ನೆ ದಿನ ನಮಗೆ ಪುರಾತತ್ವ ಇಲಾಖೆ ನಿರ್ದೇಶಕರು ಒಟ್ಟು 16ರಿಂದ 24ನೇ ತಾರೀಕಿನವರೆಗೆ ಒಟ್ಟು 289 ಹಾಜರಾತಿ ಮೇಲೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಒಟ್ಟು 11 ದಿನಗಳಲ್ಲಿ. ಮತ್ತು ಅವರಿಗೆ 538 ರೂಪಾಯಿಯಂತೆ 1,50,000 ರೂಪಾಯಿ ನಿನ್ನೆ ದಿನ ಅವರು ನಮಗೆ ಪತ್ರವನ್ನು ಬರೆದಿದ್ದು, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸಿ ನಾಳೆ ದಿನವೇ ನಾವು ವೇತನವನ್ನು ಪಾವತಿ ಮಾಡ್ತೀವಿ. ಮತ್ತು ಪ್ರತಿ ವಾರ ಇದು ಪ್ರಾರಂಭಕ್ಕೆ ಸ್ವಲ್ಪ ಅವ್ರದ್ದು ಬ್ಯಾಂಕ್ ಅಕೌಂಟು ಇನ್ನೂ ಒಬ್ರಿಗೆ ಕೊಟ್ಟಿಲ್ಲ, ಮತ್ತು ಒಬ್ರದ್ದು ಬೆಳಿಗ್ಗೆ ಇಸ್ಕೊಂಡಿದ್ದೀನಿ. ಅವರಿಂದ ನಮಗೆ ದಾಖಲೆ ಬರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಮ್ಮಲ್ಲಿ ಸರ್ಕಾರ ವೇತನವನ್ನು ಪಾವತಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅನುದಾನದ ಕೊರತೆ ಇಲ್ಲ. ನಮ್ಮ ಕಾರ್ಮಿಕರೇ ಸರಿಯಾದಂಥ ಬ್ಯಾಂಕ್ ಪುಸ್ತಕಗಳನ್ನು ಮಾಹಿತಿಯನ್ನು ನಮಗೆ ನೀಡದೇ ಇರೋದರಿಂದ ವಿಳಂಬ ಆಗಿದೆ. ಮತ್ತು ನಿನ್ನೆ ದಿನ ನಿರ್ದೇಶಕರು ನಮಗೆ ಎಷ್ಟು ಕೂಲಿ ಕೊಡಬೇಕು ಮತ್ತು ಎಷ್ಟು ಪಾವತಿಸಬೇಕು ಅನ್ನುವಂಥದ್ದನ್ನು ನಮಗೆ ನೀಡಿದ್ದಾರೆ. ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸ್ತಾ ಇದ್ದೇವೆ. ನಾಳೆ ದಿನ ಅವರಿಗೆ RTGS ಮೂಲಕ ವೇತನವನ್ನು ಪಾವತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರ ಮಾತಾಗಿತ್ತು. ಏನಂದರೆ ತಾಂತ್ರಿಕ ಕಾರಣಗಳಿಂದ ಏನು ವೇತನ ಹಾಕೋದು ಡಿಲೇ ಆಗಿತ್ತು, ಆದರೆ ನಾಳೆನೇ ನಾವು ವೇತನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂಥದ್ದು. ಆದರೆ ಇವಾಗ ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ 11 ದಿನಗಳಿಂದನೂ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರಿ, 11 ದಿನ ಆಯಿತು, ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ, ವಾರಕ್ಕೊಂದು ಸರಿ ಕೊಡ್ತೀರಂತ ಹೇಳಿದ್ರಿ. ಅವರು ಕೃಷಿ ಕೆಲಸ ಮಾಡುವಂಥವ್ರು, ಅವತ್ತು ದುಡ್ದು ಅವತ್ತು ತಿನ್ನುವಂಥ ಬಡ ಕಾರ್ಮಿಕರು, ಯಾಕೆ ವೇತನ ವಿಳಂಬವಾಗ್ತಾ ಇದೆ ಅಂತ? ಇವತ್ತು ಉತ್ಖನನ ಕಾರ್ಯ ನಮ್ಮದು 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸಹಿತವಾಗಿ ಬಹಳಷ್ಟು ಅತ್ಯುತ್ತಮವಾಗಿ ನಡೀತಾ ಇದೆ. ಇವತ್ತು ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆ ನಿಯಮಾವಳಿಯಂತೆ ಪ್ರತಿದಿನ ನಾವು NREG ವೇತನ 370 ಪಾವತಿಸಲಾರದೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪಾವತಿಸ್ತೇವೆ. ನಿನ್ನೆ ದಿನ ನಮಗೆ ಪುರಾತತ್ವ ಇಲಾಖೆ ನಿರ್ದೇಶಕರು ಒಟ್ಟು 16ರಿಂದ 24ನೇ ತಾರೀಕಿನವರೆಗೆ ಒಟ್ಟು 289 ಹಾಜರಾತಿ ಮೇಲೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಒಟ್ಟು 11 ದಿನಗಳಲ್ಲಿ. ಮತ್ತು ಅವರಿಗೆ 538 ರೂಪಾಯಿಯಂತೆ 1,50,000 ರೂಪಾಯಿ ನಿನ್ನೆ ದಿನ ಅವರು ನಮಗೆ ಪತ್ರವನ್ನು ಬರೆದಿದ್ದು, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸಿ ನಾಳೆ ದಿನವೇ ನಾವು ವೇತನವನ್ನು ಪಾವತಿ ಮಾಡ್ತೀವಿ. ಮತ್ತು ಪ್ರತಿ ವಾರ ಇದು ಪ್ರಾರಂಭಕ್ಕೆ ಸ್ವಲ್ಪ ಅವ್ರದ್ದು ಬ್ಯಾಂಕ್ ಅಕೌಂಟು ಇನ್ನೂ ಒಬ್ರಿಗೆ ಕೊಟ್ಟಿಲ್ಲ, ಮತ್ತು ಒಬ್ರದ್ದು ಬೆಳಿಗ್ಗೆ ಇಸ್ಕೊಂಡಿದ್ದೀನಿ. ಅವರಿಂದ ನಮಗೆ ದಾಖಲೆ ಬರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ.
ನಮ್ಮಲ್ಲಿ ಸರ್ಕಾರ ವೇತನವನ್ನು ಪಾವತಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅನುದಾನದ ಕೊರತೆ ಇಲ್ಲ. ನಮ್ಮ ಕಾರ್ಮಿಕರೇ ಸರಿಯಾದಂಥ ಬ್ಯಾಂಕ್ ಪುಸ್ತಕಗಳನ್ನು ಮಾಹಿತಿಯನ್ನು ನಮಗೆ ನೀಡದೇ ಇರೋದರಿಂದ ವಿಳಂಬ ಆಗಿದೆ. ಮತ್ತು ನಿನ್ನೆ ದಿನ ನಿರ್ದೇಶಕರು ನಮಗೆ ಎಷ್ಟು ಕೂಲಿ ಕೊಡಬೇಕು ಮತ್ತು ಎಷ್ಟು ಪಾವತಿಸಬೇಕು ಅನ್ನುವಂಥದ್ದನ್ನು ನಮಗೆ ನೀಡಿದ್ದಾರೆ. ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸ್ತಾ ಇದ್ದೇವೆ. ನಾಳೆ ದಿನ ಅವರಿಗೆ RTGS ಮೂಲಕ ವೇತನವನ್ನು ಪಾವತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕುಂಡಿ ಪ್ರಾಧಿಕಾರದ ಆಯುಕ್ತರ ಮಾತಾಗಿತ್ತು. ಏನಂದರೆ ತಾಂತ್ರಿಕ ಕಾರಣಗಳಿಂದ ಏನು ವೇತನ ಹಾಕೋದು ಡಿಲೇ ಆಗಿತ್ತು, ಆದರೆ ನಾಳೆನೇ ನಾವು ವೇತನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂಥದ್ದು. ಆದರೆ ಇವಾಗ ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ. 11 ದಿನಗಳಿಂದನೂ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರಿ, 11 ದಿನ ಆಯಿತು, ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ, ವಾರಕ್ಕೊಂದು ಸರಿ ಕೊಡ್ತೀರ ಅಂತ ಹೇಳಿದ್ರಿ. ಅವರು ಕೃಷಿ ಕೆಲಸ ಮಾಡುವಂಥವ್ರು, ಅವತ್ತು ದುಡ್ದು ಅವತ್ತು ತಿನ್ನುವಂಥ ಬಡ ಕಾರ್ಮಿಕರು, ಯಾಕೆ ವೇತನ ವಿಳಂಬವಾಗ್ತಾ ಇದೆ ಅಂತ? ಇವತ್ತು ಉತ್ಖನನ ಕಾರ್ಯ ನಮ್ಮದು 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸಹಿತವಾಗಿ ಬಹಳಷ್ಟು ಅತ್ಯುತ್ತಮವಾಗಿ ನಡೀತಾ ಇದೆ. ಇವತ್ತು ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆ ನಿಯಮಾವಳಿಯಂತೆ ಪ್ರತಿದಿನ ನಾವು NREG ವೇತನ 370 ಪಾವತಿಸಲಾರದೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ, ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪಾವತಿಸ್ತೇವೆ. ನಿನ್ನೆ ದಿನ ನಮಗೆ ಪುರಾತತ್ವ ಇಲಾಖೆ ನಿರ್ದೇಶಕರು ಒಟ್ಟು 16ರಿಂದ 24ನೇ ತಾರೀಕಿನವರೆಗೆ ಒಟ್ಟು 289 ಹಾಜರಾತಿ ಮೇಲೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಒಟ್ಟು 11 ದಿನಗಳಲ್ಲಿ. ಮತ್ತು ಅವರಿಗೆ 538 ರೂಪಾಯಿಯಂತೆ 1,55,000 ರೂಪಾಯಿ ನಿನ್ನೆ ದಿನ ಅವರು ನಮಗೆ ಪತ್ರವನ್ನು ಬರೆದಿದ್ದು, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸಿ ನಾಳೆ ದಿನವೇ ನಾವು ವೇತನವನ್ನು ಪಾವತಿ ಮಾಡ್ತೀವಿ. ಮತ್ತು ಪ್ರತಿ ವಾರ ಇದು ಪ್ರಾರಂಭಕ್ಕೆ ಸ್ವಲ್ಪ ಅವ್ರದ್ದು ಬ್ಯಾಂಕ್ ಅಕೌಂಟು ಇನ್ನೂ ಒಬ್ರು ಕೊಟ್ಟಿಲ್ಲ, ಮತ್ತು ಒಬ್ರದ್ದು ಬೆಳಗ್ಗೆ ಇಸ್ಕೊಂಡಿದ್ದೀನಿ. ಅವರಿಂದ ನಮಗೆ ದಾಖಲೆ ಬರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಮ್ಮಲ್ಲಿ ಸರ್ಕಾರ ವೇತನವನ್ನು ಪಾವತಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅನುದಾನದ ಕೊರತೆ ಇಲ್ಲ. ನಮ್ಮ ಕಾರ್ಮಿಕರೇ ಸರಿಯಾದಂಥ ಬ್ಯಾಂಕ್ ಪುಸ್ತಕಗಳನ್ನು ಮಾಹಿತಿಯನ್ನು ನಮಗೆ ನೀಡದೇ ಇರೋದರಿಂದ ವಿಳಂಬ ಆಗಿದೆ. ಮತ್ತು ನಿನ್ನೆ ದಿನ ನಿರ್ದೇಶಕರು ನಮಗೆ ಎಷ್ಟು ಕೂಲಿ ಕೊಡಬೇಕು ಮತ್ತು ಎಷ್ಟು ಪಾವತಿಸಬೇಕು ಅನ್ನುವಂಥದ್ದನ್ನು ನಮಗೆ ನೀಡಿದ್ದಾರೆ. ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸ್ತಾ ಇದ್ದೇವೆ. ನಾಳೆ ದಿನ ಅವರಿಗೆ RTGS ಮೂಲಕ ವೇತನವನ್ನು ಪಾವತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕುಂಡಿ ಪ್ರಾಧಿಕಾರದ ಆಯುಕ್ತರ ಮಾತಾಗಿತ್ತು. ಏನಂದರೆ ತಾಂತ್ರಿಕ ಕಾರಣಗಳಿಂದ ಏನು ವೇತನ ಹಾಕೋದು ಡಿಲೇ ಆಗಿತ್ತು, ಆದರೆ ನಾಳೆನೇ ನಾವು ವೇತನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಬೆಳಗಿನ ಜಾವ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇರುವಂಥದ್ದು. ಆದರೆ ಇವಾಗ ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ. 11 ದಿನಗಳಿಂದನೂ ಕೂಡ ಸಾಕಷ್ಟು ಕೂಲಿ ಕಾರ್ಮಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಇವಾಗ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರಿ, 11 ದಿನ ಆಯಿತು, ಕೂಲಿ ಕಾರ್ಮಿಕರಿಗೆ ವೇತನ ಕೊಟ್ಟಿಲ್ಲ, ವಾರಕ್ಕೊಂದು ಸರಿ ಕೊಡ್ತೀರ ಅಂತ ಹೇಳಿದ್ರಿ. ಅವರು ಕೃಷಿ ಕೆಲಸ ಮಾಡುವಂಥವ್ರು, ಅವತ್ತು ದುಡ್ದು ಅವತ್ತು ತಿನ್ನುವಂಥ ಬಡ ಕಾರ್ಮಿಕರು, ಯಾಕೆ ವೇತನ ವಿಳಂಬವಾಗ್ತಾ ಇದೆ ಅಂತ? ಇವತ್ತು ಉತ್ಖನನ ಕಾರ್ಯ ನಮ್ಮದು 16ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಸಹಿತವಾಗಿ ಬಹಳಷ್ಟು ಅತ್ಯುತ್ತಮವಾಗಿ ನಡೀತಾ ಇದೆ. ಇವತ್ತು ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆ ನಿಯಮಾವಳಿಯಂತೆ ಪ್ರತಿದಿನ ನಾವು NREG ವೇತನ 370 ಪಾವತಿಸಲಾರದೆ ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ, ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನು ಪಾವತಿಸ್ತೇವೆ. ನಿನ್ನೆ ದಿನ ನಮಗೆ ಪುರಾತತ್ವ ಇಲಾಖೆ ನಿರ್ದೇಶಕರು ಒಟ್ಟು
16ರಿಂದ 24ನೇ ತಾರೀಕಿನವರೆಗೆ ಒಟ್ಟು 289 ಹಾಜರಾತಿ ಮೇಲೆ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಒಟ್ಟು 11 ದಿನಗಳಲ್ಲಿ. ಮತ್ತು ಅವರಿಗೆ 538 ರೂಪಾಯಿಯಂತೆ 1,50,500 ರೂಪಾಯಿ ನಿನ್ನೆ ದಿನ ಅವರು ನಮಗೆ ಪತ್ರವನ್ನು ಬರೆದಿದ್ದು, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸಿ ನಾಳೆ ದಿನವೇ ನಾವು ವೇತನವನ್ನು ಪಾವತಿ ಮಾಡ್ತೀವಿ. ಮತ್ತು ಪ್ರತಿ ವಾರ ಇದು ಪ್ರಾರಂಭಕ್ಕೆ ಸ್ವಲ್ಪ ಅವ್ರದ್ದು ಬ್ಯಾಂಕ್ ಅಕೌಂಟು ಇನ್ನೂ ಒಬ್ರಿಗೆ ಕೊಟ್ಟಿಲ್ಲ, ಮತ್ತು ಒಬ್ರದ್ದು ಬೆಳಗ್ಗೆ ಇಸ್ಕೊಂಡಿದ್ದೀನಿ. ಅವರಿಂದ ನಮಗೆ ದಾಖಲೆ ಬರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಮ್ಮಲ್ಲಿ ಸರ್ಕಾರ ವೇತನವನ್ನು ಪಾವತಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅನುದಾನದ ಕೊರತೆ ಇಲ್ಲ. ನಮ್ಮ ಕಾರ್ಮಿಕರೇ ಸರಿಯಾದಂಥ ಬ್ಯಾಂಕ್ ಪುಸ್ತಕಗಳನ್ನು ಮಾಹಿತಿಯನ್ನು ನಮಗೆ ನೀಡದೇ ಇರೋದರಿಂದ ವಿಳಂಬ ಆಗಿದೆ. ಮತ್ತು ನಿನ್ನೆ ದಿನ ನಿರ್ದೇಶಕರು ನಮಗೆ ಎಷ್ಟು ಕೂಲಿ ಕೊಡಬೇಕು ಮತ್ತು ಎಷ್ಟು ಪಾವತಿಸಬೇಕು ಅನ್ನುವಂಥದ್ದನ್ನು ನಮಗೆ ನೀಡಿದ್ದಾರೆ. ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಮಂಡಿಸ್ತಾ ಇದ್ದೇವೆ. ನಾಳೆ ದಿನ ಅವರಿಗೆ RTGS ಮೂಲಕ ವೇತನವನ್ನು ಪಾವತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕುಂಡಿ ಪ್ರಾಧಿಕಾರದ ಆಯುಕ್ತರ ಮಾತಾಗಿತ್ತು. ಏನಂದರೆ ತಾಂತ್ರಿಕ ಕಾರಣಗಳಿಂದ ವೇತನ ಹಾಕೋದು ಡಿಲೇ ಆಗಿತ್ತು, ಆದರೆ ನಾಳೆನೇ ನಾವು ವೇತನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.